Let me taste and say how it comes. First rice ಹಾಗೆ try ಮಾಡೋಣ. ಚೆನ್ನಾಗಿದೆ. ಸೋಯಾ ಚಂಕ್ಸ್ ಜೊತೆ ಒಂದ್ಸತಿ ಟ್ರೈ ಮಾಡೋಣ. ಸೊ ಕುಕ್ ಆಗಬೇಕಿನ್ನ ಒಂದು 5 ನಿಮಿಷಗಳು ಕುಕ್ ಆಗುತ್ತೆ. ಸೊ ದಮ್ ಕಟ್ಟಿಕ್ಕೋಣ ಅಂತ ನಾನು ಯಾವ ರೀತಿ ದಮ್ ರೆಡಿ ಆಗಿದೆ. ಟೇಸ್ಟಿ ಟೇಸ್ಟ್ ಮಾಡಿ ಆಮೇಲೆ ಹೇಳ್ತೀನಿ. ಟೇಸ್ಟೆಡ್ ಬರ್ಡ್ ಕಲರ್ ಅಂತೂ ಸಕ್ಕ. ಗುಡ್ ಈವ್ನಿಂಗ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಪ್ರಭುದೇಯ ಚಾನಲ್. ನಾನು ನಿಮ್ಮ ಪ್ರೀತಿಯ ತೇಜಸ್ವಿನಿ. ಎಲ್ಲರೂ ಹೇಗಿದ್ದೀರಾ? ತುಂಬ ದಿನಗಳಾಯಿತು ರೆಗ್ಯುಲರ್ ಬ್ಲಾಗ್, ಡೈಲಿ ಬ್ಲಾಗ್ ಎಲ್ಲ ರೆಸಿಪೀಸ್ ಎಲ್ಲ ನಿಮ್ಗಳ ಜೊತೆ ಎಲ್ಲ ಶೇರ್ ಮಾಡಿ. ಸೊ ಅದಕ್ಕೆ ಇವತ್ತು ಸಂಡೇ ವ್ಲಾಗ್ನ ಈವ್ನಿಂಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಒಳ್ಳೆ ಡಿನ್ನರ್ ಪ್ಲ್ಯಾನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತು ಸಂಡೇ, ಸೊ ನೀವು ಅಂದ್ಕೊಂಡಿರ್ಬೋದು ನಾನ್ ವೆಜ್ ಅಂತ. ಸೊ ಇಲ್ಲ, ಇವತ್ತು ಸಂಕಷ್ಟರ ಚತುರ್ಥಿ ಅಲ್ಲ, ಹಾಗಾಗಿ ನಮ್ಮೇಲೆ ನಾನ್ ವೆಜ್ ಮಾಡಲ್ಲ. ಸೊ ಹಾಗಾಗಿ ವೆಜ್ ಪ್ಲ್ಯಾಟರ್ನ ಮಾಡೋಣ ಅಂತ ಅಂದ್ಕೊತಿದ್ದೀನಿ. ಸೊ ಇನ್ನು ಡಿಶಸ್ ಎಲ್ಲ ಏನೇನು ಮಾಡಬೇಕು ಅಂತೆಲ್ಲ ಪ್ರಿಪೇರ್ ಆಗಿಲ್ಲ, ಅಂದರೆ ಪ್ಲ್ಯಾನ್ ಮಾಡ್ಕೊಂಡಿಲ್ಲ ಏನೇನು ಮಾಡಬೇಕು ಅಂತ. ಇವಾಗ ಯೋಚನೆ ಮಾಡಿ ಏನೇನು ಅಂತ ಬೇಗ ನಿಮ್ಗಳ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ರೆಸಿಪೀಸ್ನೆಲ್ಲ. ಎಲ್ಲರಿಗೂ ಗುಡ್ ಈವ್ನಿಂಗ್. ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೋಯಾ ಚಂಕ್ಸ್ ಬಿರಿಯಾನಿ ಆ್ಯಂಡ್ ದೆನ್ ಸ್ವಲ್ಪ ರಾಯ್ತಾ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಇಷ್ಟೇ, ಇನ್ನೇನು ಮಾಡಲ್ಲ. ಸಂಡೇ ಸ್ಪೆಷಲ್ ಆಲ್ರೆಡಿ 7:30 ಆಗೋಗಿದೆ. ನಾನು ಇನ್ನೂ ಸ್ವಲ್ಪ ಎಕ್ಸ್ಟ್ರಾ ಐಟಮ್ಸ್ ಮಾಡೋಣ ಅಂತ ಅಂದ್ಕೊಂಡೆ. ಸೊ ಆ ಟೈಮಲ್ಲಿ ಮ್ಯಾನೇಜ್ ಆಗೋದಿಲ್ಲ. ಸೊ ಹಾಗಾಗಿ ಸೋಯಾ ಚಂಕ್ಸ್ ಈಸಿಯಾಗಿ ಬಿರಿಯಾನಿ ಒಳ್ಳೆ ಫ್ಲೇವರ್, ಸೇಮ್ ಚಿಕನ್ ಬಿರಿಯಾನಿ ಥರ ಟೇಸ್ಟೇ ಇರುತ್ತೆ. ಸೊ ವೆಜಿಟೇರಿಯನ್ಸ್ ಅವರು ಈಸಿಯಾಗಿ ಮಾಡ್ಕೊಬೋದು. ಇಲ್ಲ ಈ ರೀತಿ ಏನಾದ್ರು ನಾನ್ ವೆಜ್ ತಿನ್ನದಲ್ಲೇ ಇರೋಲ್ಲ ಟೈಮಲ್ಲಿ ಈಸಿಯಾಗಿ ಇದನ್ನು ಮಾಡಿಕೊಂಡ್ರೆ ಸೇಮ್ ನಾನ್ ವೆಜ್ ಪ್ಲ್ಯಾಟರ್ ಯಾವ ರೀತಿ ಇರುತ್ತೋ ಅದೇ ಥರ ಅನಿಸುತ್ತೆ. ಸೊ ಬನ್ನಿ, ಬೇಗ ಮಾತಬೇಡ ಜಾಸ್ತಿ, ಬೇಗ ಹೋಗಿ ಟೇಸ್ಟಿಫುಲ್ ವೆಜಿಟೇರಿಯನ್ ಬಿರಿಯಾನಿ ಥರ ಸೋಯಾ ಚಂಕ್ಸ್ ಬಿರಿಯಾನಿನ ಮಾಡ್ಕೊಂಬೋಣ. ಈಸಿ, ತುಂಬ ಸಿಂಪಲ್. ಸೇಮ್ ಯಾವ ರೀತಿ ನಾನು ಬಿರಿಯಾನಿ ಮಾಡ್ತೀನೋ ಸೇಮ್ ಅದೇ ರೀತಿಯೇ ಮಾಡ್ತಿದ್ದೀನಿ. ಆದರೆ ಸ್ವಲ್ಪ ಮ್ಯಾರಿನೇಷನ್ ಮಾಡ್ಕೊತಾ ಇದ್ದೀನಿ. ಸೊ ಫ್ರೆಂಡ್ಸ್ ಸಜೆಸ್ಟ್ ಮಾಡಿಲ್ಲ, ಆ ರೀತಿ ಮ್ಯಾರಿನೇಷನ್ ಮಾಡ್ಕೊಂಡು ಮಾಡೋದ್ರಿಂದ ಚೆನ್ನಾಗಾಗುತ್ತೆ ಅಂತ. ಸೊ ಇದ್ರಲ್ಲಿ ಬಿರಿಯಾನಿ ಮಾಡೋಣ ಅಂತ ಇದ್ರಲ್ಲಿ ಮಾಡ್ಕೊಂಡಿದ್ದೀನಿ. ಇಲ್ಲಿ ಸೋಯಾ ಚಂಕ್ಸ್ನ ಹಾಟ್ ವಾಟರಲ್ಲಿ ಸೋಪ್ ಮಾಡ್ಕೊಬೇಕು. ಸೊ ಅದಕ್ಕೆ ರೆಡಿ ಮಾಡ್ಕೊತಿದ್ದೀನಿ. ಇಲ್ಲಿಗೆಲ್ಲ ಚಾಪಿಂಗಿಗೆಲ್ಲ ಏನೇನು ಬೇಕಲ್ಲ ತೆಗೆದಿಟ್ಕೊತಾ ಇದ್ದೀನಿ. ಇಲ್ಲಿ 50 ಗ್ರಾಮ್ಸ್ ಆಫ್ ಸೋಯಾ ಚಂಕ್ಸ್ನ ಬಿಸಿನೀರಲ್ಲಿ ಸೋಪ್ ಮಾಡಿಕೊಂಡು ಒಂದು 5 ನಿಮಿಷಗಳ ಕಾಲ 1 ಟೇಬಲ್ ಸ್ಪೂನ್ ಅಷ್ಟು ಖಾರದ ಪುಡಿ, 1 ಟೇಬಲ್ ಸ್ಪೂನ್ ಅಷ್ಟು ಧನ್ಯದ ಪುಡಿ, ರುಚಿಗೆ ತಕ್ಕಷ್ಟು, ಅಂದರೆ ಇದಕ್ಕೆ ಸೋಯಾ ಚಂಕ್ಸಿಗೆ ಎಷ್ಟು ಬೇಕೋ ಅಷ್ಟು ಸಾಲ್ಟು, ಮತ್ತು 4 ಟೇಬಲ್ ಸ್ಪೂನ್ ಅಷ್ಟು ಮೊಸರನ್ನ ಆ್ಯಡ್ ಮಾಡಿಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಮ್ಯಾರಿನೇಷನ್ಗೆ ಒಂದು 1/4 ಗಂಟೆ ಆದರೂ ಮ್ಯಾರಿನೇಷನ್ ಆಗಬೇಕು. ಸೊ 1/4 ಗಂಟೆವರೆಗೂ ಮ್ಯಾರಿನೇಷನ್ ಆಗೋವರೆಗೂ ಇದನ್ನು ಮ್ಯಾರಿನೇಟ್ ಮಾಡಿರೋಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ಸೊ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಮ್ಯಾರಿನೇಷನ್ಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಸೊ ನೋಡಿ, ನೀಟಾಗಿ ಮಿಕ್ಸ್ ಮಾಡಿ ಒಂದು 15 ನಿಮಿಷಗಳ ಕಾಲ ಮ್ಯಾರಿನೇಷನ್ ಮಾಡೋಕ್ಕಿಡಿ. ಸೊ ರೈಸ್ನ ವಾಶ್ ಮಾಡಿಕೊಂಡು ಇದನ್ನು ಸಹ ನಾನು ಪ್ರಿಪ್ರೇಷನ್ಗಿಂತ ಮುಂಚೆನೇ ಇದನ್ನ ಎರಡನ್ನೂ ರೆಡಿ ಮಾಡಿಕೊಂಡು ಇವಾಗ ಆನಿಯನ್ಸ್ನೆಲ್ಲ ಕಟ್ ಮಾಡ್ಕೊಬೇಕು. ಆಯಿಲ್ನ ಹಾಕ್ಕೊಬೇಕು. ಒಂದು 6 to 8 ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ನ ಹಾಕ್ಕೊತಾ ಇದ್ದೀನಿ. ಸೊ ಆಯಿಲು ಕಾದಾದ್ಮೇಲೆ ಸೊ ಬಿರಿಯಾನಿ ಮಸಾಲ ಏನೇನಿರುತ್ತೋ ಸೊ ಬಿರಿಯಾನಿ ಮಸಾಲ ಎಲ್ಲದನ್ನು ಆ್ಯಡ್ ಮಾಡ್ಕೊಬೇಕು. ಬೇ ಲೀಫು, ಸಿನಿಮನ್ ಸ್ಟಿಕ್ಕು ಎಲ್ಲದನ್ನು ಆ್ಯಡ್ ಮಾಡ್ಕೊಬೇಕು. ಸೊ ನನ್ನ ಹತ್ರ ಸಾಯಿ ಜೀರಾ ಮತ್ತು ಕ್ಲೋವ್ಸು ಇದು ಬಿಟ್ಟರೆ ಇನ್ಯಾವುದೂ ಇಲ್ಲ. ಸೊ ಇದಿಷ್ಟೇ ಇರೋದು. ಲೆಟ್ ಮಿ ಶೋ. ಓಕೆನಾ? ಸೊ ನಿಮ್ಮ ಹತ್ರ ಬಿರಿಯಾನಿ ಬೇ ಲೀಫು ಆಗಿರ್ಬೋದು. ಸೊ ಅದೇ ಹೇಳಿದ್ನಲ್ಲ, ಸೊ ಬಿರಿಯಾನಿ ಮಸಾಲೆ ಏನೇನಿರುತ್ತೋ ಸೊ ಎಲ್ಲ ಆ್ಯಡ್ ಮಾಡ್ಕೊಬೇಕು. ನಾನೆಲ್ಲ ಖಾಲಿ ಆಗಿದೆ.
ಸೊ ತರಿಸ್ಕೊಬೇಕು ರಾಘು ಹತ್ರ ಹೇಳಿ. ಸೊ ಇದನ್ನು ಹಾಕ್ಕೊಂಡು ಸೊ ಇದೊಂದು 2 ಸೆಕೆಂಡ್ಸ್ಗೆಲ್ಲ ಫ್ರೈ ಆಗೋಗುತ್ತೆ. ಸೊ ಮೆಂತ್ಯ ಸೊಪ್ಪು ಮತ್ತು ಪುದೀನ ಸೊಪ್ಪನ್ನ ಒಟ್ಟಿಗೆ ಸಣ್ಣದಾಗಿ ಚಾಪ್ ಮಾಡ್ಕೊಂಡಿದ್ದೀನಿ. ಸೊ ಇದು ಫ್ರೈ ಆಗಿದ ತಕ್ಷಣ ಹಾಕ್ಕೊಬೇಕು. ನನಗೆ ಇನ್ನೊಂದು ಏನು ಗೊತ್ತಾ, ಇವಾಗ ಬಿರಿಯಾನಿ ಮಸಾಲ ಎಲ್ಲ ಆಯಿಲ್ ಹಾಕಿ ಮತ್ತು ಇದು ಮೆಂತ್ಯ ಸೊಪ್ಪು ಮತ್ತು ಪುದೀನ ಸೊಪ್ಪನ್ನ ಹಾಕ್ತೀನಲ್ಲ, ಸೊ ಈ ಫ್ರೇಗ್ರೆನ್ಸು ತುಂಬ ಅಂದರೆ ತುಂಬ ಇಷ್ಟ ಆಗುತ್ತೆ. ಸೊ ಇದು ಹಾಕಿ 2 ಸೆಕೆಂಡ್ಸ್ ಆಗಿದ ತಕ್ಷಣ ಆನಿಯನ್ನ 4 ಉದ್ದುದ್ದಕ್ಕೆ ಹೆಚ್ಕೊಂಡಿದ್ದೀನಿ. ಸೊ ಈ ಆನಿಯನ್ನ ಹಾಕಬೇಕು. ನೀಟಾಗಿ ಇದನ್ನ ಫ್ರೈ ಮಾಡ್ಕೊಬೇಕು. ಸೊ ಇವಾಗ ಸೋಯಾ ಚಂಕ್ಸ್ ಜೊತೆಗೆ ಆಲೂ ಒಳ್ಳೆ ಕಾಂಬಿನೇಷನ್ ಆಗಿರುತ್ತೆ. ಸೊ ನಾನು ಹಾಗಾಗಿ ಒಂದು 3 ಆಲೂಗಡ್ಡೆನ ಚಾಪ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಬಟಾಣಿನೂ ಸಹ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನೋಡಿ, ನೀಟಾಗಿ ಇದನ್ನ ಫ್ರೈ ಮಾಡ್ಕೊಬೇಕು. ಇದು ಈ ಕಡೆ ಫ್ರೈ ಆಗ್ತಾ ಇದ್ಲಿ. ಸೊ ನಾನು ಅಷ್ಟೊತ್ತಿಗೆ ಟೊಮೊಟೊ ಹಣ್ಣನ್ನ ಚಾಪ್ ಮಾಡ್ಕೊಂಬಿಟ್ಟು ಇದನ್ನ ಬಂದ್ಬಿಟ್ಟು ರಾಯ್ತಾಗೆ ತೆಗೆದಿಟ್ಕೊಂಡಿದ್ದೀನಿ. ಸೊ 4 ಟೊಮೊಟೊ ಹಣ್ಣನ್ನ ಹೆಚ್ಕೊತಾ ಇದ್ದೀನಿ. ಸೊ ಲೈಟ್ ಫೋಕಸ್ ಎಲ್ಲ ಅಷ್ಟು ಚೆನ್ನಾಗಿಲ್ಲ. ಸೊ ಪ್ಲೀಸ್ ಡೋಂಟ್ ಮೈಂಡ್. ಇದನ್ನ ಸಣ್ಣದಾಗಿ ಚಾಪ್ ಮಾಡ್ಕೊತೀನಿ. ಸೊ ಅಷ್ಟೊತ್ತಿಗೆ ಆನಿಯನ್ ಎಲ್ಲ ಫ್ರೈ ಆಗೋಗುತ್ತೆ. ಆನಿಯನ್ ಇಷ್ಟು ಫ್ರೈ ಆದರೆ ಸಾಕು, ತುಂಬ ಏನು ಫ್ರೈ ಆಗೋದು ಬೇಡ. ಸೊ ಒಂದು 50% ಅಷ್ಟು ಫ್ರೈ ಆಗಿದ್ರೆ ಸಾಕು. ಫ್ರೈ ಆಗಾದ್ಮೇಲೆ ಸೊ ಲೆಟ್ ಮಿ ಆ್ಯಡ್ ಆಲೂಗಡ್ಡೆ. 3 ಆಲೂಗಡ್ಡೆನ ಈ ರೀತಿ ಕ್ಯೂಬ್ಸಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಸೊ ಈ ಸೈಜಲ್ಲಿ ಕಟ್ ಮಾಡ್ಕೊಳ್ಳಿ. ಸೊ ಬಿರಿಯಾನಿ ಸ್ವಲ್ಪ ಚೆನ್ನಾಗಾಗುತ್ತೆ. ಸೊ ಆಲೂಗಡ್ಡೆನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸೊ ಆಲೂಗಡ್ಡೆನ ಹಾಕ್ಕೊಂಡು ಒಂದು 4 ಸೆಕೆಂಡ್ಸ್ ಅಷ್ಟು ಫ್ರೈ ಮಾಡಿಕೊಂಡ್ರೆ ಸಾಕು. ಸೊ ಇಷ್ಟೊತ್ತಿಗೆ ಇದು ಫ್ರೈ ಆಗೋಷ್ಟೊತ್ತಿಗೆ ಡ್ರೈ ಐಟಮ್ಸ್ ಏನೇನು ಬೇಕೋ ಅವನ್ನೆಲ್ಲ ಸೊ ಚಿಲ್ಲಿ ಪೌಡರ್, ಕಾಶ್ಮೀರಿ ಚಿಲ್ಲಿ ಪೌಡರ್ ಸ್ವಲ್ಪ ತಗೊತಾ ಇದ್ದೀನಿ. ಆ್ಯಂಡ್ ದೆನ್ ನಾರ್ಮಲ್ ಚಿಲ್ಲಿ ಪೌಡರ್ ಒಂದು ಸ್ವಲ್ಪ, ಅಂದರೆ ಸ್ಪೈಸಿ ಕಾಶ್ಮೀರಿ ಅದೇ ರೀತಿ ಅಂತ ಅಂತೀವಲ್ಲ, ಸೊ ಅದನ್ನ. ಆ್ಯಂಡ್ 1.5 ಟೇಬಲ್ ಸ್ಪೂನ್ ಅಷ್ಟು ಧನಿಯಾ ಪೌಡರ್, ಸೊ ಪೆಪ್ಪರ್ ಪೌಡರ್ ಆ್ಯಂಡ್ ಗರಂ ಮಸಾಲ ಪೌಡರ್, ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸೊ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿದ್ದೀವಲ್ಲ, ಸೊ ನೀಟಾಗಿ ಒಂದು 2 to 3 ಸೆಕೆಂಡ್ಸ್ ಅಷ್ಟು ಫ್ರೈ ಮಾಡ್ಕೊಬೇಕು. ಸೊ ನೆಕ್ಸ್ಟು ಇದು ಫ್ರೈ ಆಗಿದೆ 2 ಸೆಕೆಂಡ್ಸ್ ಆದಮೇಲೆ ನಾವು ಏನು ಮ್ಯಾರಿನೇಷನ್ ಮಾಡಿಟ್ಕೊಂಡಿದ್ವಲ್ಲ ಸೋಯಾ ಚಂಕ್ಸ್ನ, ಸೊ ಇದನ್ನು ಆ್ಯಡ್ ಮಾಡಿಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು 2 ಸೆಕೆಂಡ್ಸ್ ಫ್ರೈ ಮಾಡ್ಕೊಬೇಕು. ಸೊ ನೆಕ್ಸ್ಟು 3 ಹಸಿರು ಮೆಣಸಿನ್ಕಾಯಿ ವಿತೌಟ್ ಚಾಪು, ನಿಮ್ಗೆ ಇಷ್ಟಾದ್ರೆ ಚಾಪ್ ಮಾಡಿ ಹಾಕ್ಕೊಳ್ಳಿ. ಆಮೇಲೆ ದೆನ್ 4 ಮೀಡಿಯಮ್ ಸೈಜ್ ಟೊಮೊಟೊನ ಚಾಪ್ ಮಾಡ್ಕೊಂಡಿದ್ದೀನಿ. ಇದು ಎರಡನ್ನೂ ಆ್ಯಡ್ ಮಾಡ್ಕೊತೀನಿ. ಸೊ ನೀಟಾಗಿ ಮಿಕ್ಸ್ ಮಾಡಿ ಒಂದು 5 ನಿಮಿಷಗಳ ಕಾಲ ಫ್ರೈ ಮಾಡಿಕೊಂಡ್ರೆ ಸಾಕು. ಸೊ ಇವಾಗ ಡ್ರೈ ಇಂಗ್ರೀಡಿಯೆಂಟ್ಸ್ನೆಲ್ಲ ಹಾಕ್ಕೊತಾ ಇದ್ದೀನಿ. ಇನ್ನೊಂದು ಸತಿ ಹೇಳ್ತಾ ಇದ್ದೀನಿ,
ಎರಡು ಚಮಚದಷ್ಟು ಖಾರದ ಪುಡಿ, 1 ಚಮಚದಷ್ಟು ಕಾಶ್ಮೀರ್ ರೆಡ್ ಚಿಲ್ಲಿ ಪೌಡರ್, 1 ಚಮಚದಷ್ಟು ಧನ್ಯದ ಪುಡಿ, 2 ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಪೌಡರ್ ಮತ್ತು ಪೆಪ್ಪರ್ ಪೌಡರ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಇದಿಷ್ಟನ್ನು ಆ್ಯಡ್ ಮಾಡಿಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮತ್ತು ಒಂದು 2 ಸೆಕೆಂಡ್ಸ್ ಫ್ರೈ ಮಾಡಿಕೊಂಡ್ರೆ ಸಾಕು. ಸೊ ಇದೊಂದು 2 ಸೆಕೆಂಡ್ಸ್ ಫ್ರೈ ಆಗಿದೆ ನೋಡಿ, ಒಳ್ಳೆ ಕಲರ್ ಬಂದಿದೆಲ್ಲ, ಸಖತ್ ಚೆನ್ನಾಗಿ ಒಳ್ಳೆ ಕಲರ್ ಬಂದಿದೆ. ಸೊ ಇವಾಗ ನಾವು 1:2 ರೇಷಿಯೋದಲ್ಲಿ ವಾಟರ್ನ ಆ್ಯಡ್ ಮಾಡ್ಕೊಬೇಕು. ನಾನು ಬಂದು ಅದೇ ಇದು ಮ್ಯಾರಿನೇಷನ್ ಮಾಡಿಟ್ಕೊಂಡಿದ್ನಲ್ಲ, ಸೊ ಇದರೊಳಗೆ ವಾಟರ್ನ ಹಾಕ್ಕೊತಾ ಇದ್ದೀನಿ. ಅಂದರೆ 2 ಗ್ಲಾಸ್ ಆಫ್ ರೈಸ್ನ ತೊಗೊಂಡಿದ್ದೀನಿ ನಮ್ಮನೆ ಲೆಂತ್ ಗ್ಲಾಸಲ್ಲಿ. ಸೊ ಅದಕ್ಕೆ 1:2 ರೇಷಿಯೋದಲ್ಲಿ ವಾಟರ್ನ ಆ್ಯಡ್ ಮಾಡಿಕೊಂಡು ನೀಟಾಗಿ ಮಿಕ್ಸ್ ಮಾಡಿ, ವಾಟರು ಕುದಿಬೇಕು. ಸೊ ಅಲ್ಲಿವರೆಗೂ ವೆಯ್ಟ್ ಮಾಡೋಣ. ಸೊ ಇಲ್ಲಿ ನೋಡಿ ವಾಟರ್ನ ಹಾಕಿದ್ದೀನಿ. ಸೊ ಇದು ಕುದಿಬೇಕು. ಅಷ್ಟೊತ್ತಿಗೆ ನಾನು ರಾಯ್ತಾಗೆಲ್ಲ ಏನೇನು ರೆಡಿ ಮಾಡ್ಕೊಬೇಕು ಅಂತಂದರೆ ಮೊಸರು ಬಜ್ಜಿ. ಸೊ ಇದಕ್ಕೆ ಏನೇನು ರೆಡಿ ಮಾಡ್ಕೊಬೇಕು ಅವೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಸೊ ಆ್ಯಂಡ್ ದೆನ್ ಸ್ವಲ್ಪ ಸೌತೆಕಾಯಿ ಈ ರೀತಿ ಚಾಪ್ ಮಾಡ್ಕೊಂಡಿದ್ದೀನಿ. ವಾಟರ್ ಕುದಿಲಿ. ಸೊ ನೀರು ಕುದೀತಾ ಇದೆ. ಇವಾಗ ರೈಸ್ನ ಆ್ಯಡ್ ಮಾಡ್ಕೊಳ್ಳೋಣ. ಇವೆಲ್ಲ ರೈಸ್ನ ಅದನ್ನು ಆ್ಯಡ್ ಮಾಡ್ಕೊಳ್ಳೋಣ. ಸೊ ನೀಟಾಗಿ ಒಂದು ಮಿಕ್ಸ್ ಕೊಟ್ಟು ಹೈ ಫ್ಲೇಮಲ್ಲಿ ಒಂದು 5 ನಿಮಿಷಗಳ ಕಾಲ, ಆಮೇಲೆ ಲೋ ಫ್ಲೇಮಲ್ಲಿ 10 ನಿಮಿಷಗಳ ಕಾಲ ಕುಕ್ ಮಾಡಿಕೊಂಡ್ರೆ ಸೊ ಸೋಯಾ ಚಂಕ್ಸ್ ಬಿರಿಯಾನಿ ವಿತ್ ಆಲೂ ರೆಡಿಯಾಗಿರುತ್ತೆ. ಸ್ವಲ್ಪ ಗ್ರೀಸ್ ಪೀಸ್ನ ಆ್ಯಡ್ ಮಾಡೋಣ ಅಂತ ಇದ್ದೀನಿ. ಸೊ ಲೆಟ್ ಮಿ ಆ್ಯಡ್ ಸ್ವಲ್ಪ ಒಂದು ಸಾಕು, ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಫ್ರೋಸನ್ ಪೀಸ್ ಬರುತ್ತಲ್ಲ, ಸೊ ಇದನ್ನು ಸ್ವಲ್ಪ ಆ್ಯಡ್ ಮಾಡ್ಕೊಂಡು 5 ನಿಮಿಷಗಳ ಕಾಲ ಲೋ ಫ್ಲೇಮಲ್ಲಿ, ಸಾರಿ 5 ನಿಮಿಷಗಳ ಕಾಲ ಹೈ ಫ್ಲೇಮಲ್ಲಿ, ಆ್ಯಂಡ್ ದೆನ್ ಲೋ ಫ್ಲೇಮಲ್ಲಿ 10 ನಿಮಿಷಗಳ ಕಾಲ ಕುಕ್ ಮಾಡಿಕೊಂಡ್ರೆ ರೆಡಿಯಾಗಿರುತ್ತೆ. ಸೊ ಅಷ್ಟೊತ್ತಿಗೆ ನಾವು ರಾಯ್ತ ರೆಡಿ ಮಾಡ್ತೀವಿ. ಸೊ ಸೌತೆಕಾಯಿ ಮತ್ತು ಇದನ್ನು ಬೌಲಿಗೆ ಹಾಕ್ಕೊತಾ ಇದ್ದೀನಿ. ಒಂದು ಅರ್ಧ ಚಾಪ್ ಮಾಡ್ಕೊಂಡಿರೋ ಸೌತೆಕಾಯಿ, ಅಂದೇನು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಆನಿಯನ್, ಇದಿಷ್ಟನ್ನು ಒಂದು ಬೌಲಿಗೆ ಹಾಕ್ಕೊಂಡು ಸೊ ಕರ್ಡ್, ಮಿಕ್ಸ್ ಮಾಡೋಣ. ಸ್ವಲ್ಪ ಸಾಲ್ಟ್ನ ಹಾಕ್ಕೊಬೇಕು. ಸೊ ನಾನು ಲಾಸ್ಟಿಗೆ ಸಾಲ್ಟ್ನ ಹಾಕ್ಕೊತೀನಿ. ಅಂದರೆ ಪಲಾವ್ಗೆ ಒಂದೊಂದ್ಸರಿ ಸಾಲ್ಟ್ ಏನಾದ್ರು ಜಾಸ್ತಿ ಆಗಿದ್ರೆ ಸೊ ಅದಕ್ಕೆ ಸರಿ ಹೋಗ್ಬೇಕಲ್ಲ. ಸೊ ನಾನು ಹಾಗಾಗಿ ಸೊ ತುಂಬ ತೆಳ್ಳಗೆ ಮಾಡ್ಕೊಂಡಿಲ್ಲ. ನಮಗೊಂದು ಸ್ವಲ್ಪ ಹಾಕ್ಕೊಂಡು ಆಮೇಲೆ ಸ್ವಲ್ಪ ವಾಟರಿ ಕನ್ಸಿಸ್ಟೆನ್ಸಿಲಿ ಆಮೇಲೆ ಇಷ್ಟ ಆಗುತ್ತೆ. ಸೊ ನಾನು ಆಮೇಲೆ ಆ್ಯಡ್ ಮಾಡ್ಕೊಳ್ಳೋಣ ಅಂತ ನೋಡಿ ನೀಟಾಗಿ ರೆಡಿಯಾಗಿದೆ. ಸೊ ಲೆಟ್ ಮಿ ಶೋ ಕ್ಲಿಯರ್ಲಿ. ಸೊ ಈ ಕನ್ಸಿಸ್ಟೆನ್ಸಿ ನಮಗಿಷ್ಟ, ಹಾಗಾಗಿ ಈ ಕನ್ಸಿಸ್ಟೆನ್ಸಿ ಮಾಡ್ಕೊಂಡಿದ್ದೀನಿ ನೋಡಿ. ಈ ಕನ್ಸಿಸ್ಟೆನ್ಸಿಲಿ ಇಷ್ಟ, ಸೊ ಈ ಕನ್ಸಿಸ್ಟೆನ್ಸಿಗೆ ಮಾಡ್ಕೊಂಡಿದ್ದೀನಿ. ಸೊ ಇದನ್ನು ಆನಿಯನ್ ಇದ್ರ ಜೊತೆಗೆ ಇಟ್ಕೊಂಡು ಲಿಡ್ನ ಕ್ಲೋಸ್ ಮಾಡ್ಕೊತೀನಿ. ಜೊತೆಗೆ ಇವೆಲ್ಲ ಕ್ಲೀನ್ ಮಾಡ್ಕೊಂಬಿಡ್ತೀನಿ. 5 ನಿಮಿಷಗಳ ಕಾಲ ಹೈ ಫ್ಲೇಮಲ್ಲಿ ಕುಕ್ ಆಗಿದೆ. ಸೊ ಇವಾಗ ಲೋ ಫ್ಲೇಮಲ್ಲಿ 10 ನಿಮಿಷಗಳ ಕಾಲ ಕುಕ್ ಮಾಡ್ಕೊಡ್ತೀನಿ. ಸೊ ಇವಾಗ ಒಂದು ಸತಿ ಮಿಕ್ಸ್ ಮಾಡಿ ಕೊಡಬೇಕು. ಸೊ ಕುಕ್ ಆಗಬೇಕಿನ್ನ ಒಂದು 5 ನಿಮಿಷಗಳು ಕುಕ್ ಆಗುತ್ತೆ. ಸೊ ದಮ್ ಕಟ್ಟಿಕ್ಕೋಣ ಅಂತ ನಾನು ಯಾವ ರೀತಿ ದಮ್ ಕಟ್ಟಿಕ್ತೀನಿ ಅಂತಂದರೆ, ಒಂದು ತಪ್ಪಲೆಗೆ ನೀರು ತುಂಬಿಸ್ಬಿಟ್ಟು ದಮ್ ಕಟ್ಟಿಕ್ತೀನಿ ನೋಡಿ. ಚೆನ್ನಾಗಾಗಿದೆ. ಸೊ ನೀಟಾಗಿ ಮಿಕ್ಸ್ ಮಾಡಿ ಲಿಡ್ನ ಕ್ಲೋಸ್ ಮಾಡಿ. ಸೊ ನೋಡಿ ಈ ರೀತಿ ನೀರನ್ನ ಫಿಲ್ ಮಾಡಿ ಈ ರೀತಿ ಕ್ಲೋಸ್ ಮಾಡ್ತೀನಿ. ಸೊ ಅವಾಗ ಏರ್ ಎಲ್ಲೂ ಪಾಸ್ ಆಗೋದಿಲ್ಲ. ಇನ್ನೊಂದು 5 ನಿಮಿಷ ಬಿರಿಯಾನಿ ರೆಡಿಯಾಗಿರುತ್ತೆ. ಆ್ಯಂಡ್ ಕಿಚನೆಲ್ಲ ಕ್ಲೀನ್ ಮಾಡ್ಕೊಂಬಿಟ್ಟಿದ್ದೀನಿ.
ಸೊ ಕಿಚನ್ ಎಲ್ಲ ಕ್ಲೀನ್ ಆಗಿದೆ. ಸೊ ಸ್ವಲ್ಪ ಬಟ್ಟೆ ಎಲ್ಲ ಮರ್ಚಿಡಬೇಕು. ಸೊ ಇದು ಆಗೋಷ್ಟೊತ್ತಿಗೆ ಅದನ್ನೆಲ್ಲ ಕ್ಲೋಸ್ ಮಾಡ್ಕೊಂಡ್ಬಿಟ್ಟಿದ್ರೆ ಈಸಿಯಾಗಿ ನೆಮ್ಮದಿಯಾಗಿ ಒಳ್ಳೆ ಊಟದ ಜೊತೆ ಬಿಗ್ ಬಾಸ್ ನೋಡಿಕೊಂಡು ತಿನ್ಕೊಳಕ್ಕೆ ತುಂಬ ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ಸೊ ಇದಾಗೋಷ್ಟೊತ್ತಿಗೆ ನಾನು ಆ ಎಕ್ಸ್ಟ್ರಾ ಕೆಲಸ ಎಲ್ಲ ಮುಗಿಸ್ಕೊಂಡ್ಬಿಡ್ತೀನಿ. ಹೇಗೆ ಬಂದಿದೆ ಬಿರಿಯಾನಿ, ಚೆನ್ನಾಗಿದೆಯೋ ಅನ್ನೋದನ್ನು ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡಿ ಹೇಳ್ತೀನಿ. ಇವಾಗ ಸರ್ವ್ ಮಾಡ್ಕೊತೀನಿ. ರೆಡಿಯಾಗಿದೆ. ಬಿಗ್ ಬಾಸ್ ಶುರು ಆಗಿಬಿಟ್ಟಿದೆ. ಸೊ ಇವಾಗ ಅಡ್ವರ್ಟೈಸ್ಮೆಂಟ್ ಬಂತಲ್ಲ, ಹಾಗಾಗಿ ಸರ್ವ್ ಮಾಡಿಕೊಂಡು ತಿನ್ನೋಣ ಅಂತ ಬಂದೆ. ಸೊ ಲೆಟ್ ಮಿ ಸರ್ವ್ ಆ್ಯಂಡ್ ಟೇಸ್ಟ್ ಸೇ ಹೌ ಇಟ್ ಕಮ್ಸ್. ರೆಡಿಯಾಗಿದೆ. ಸೊ ಒಂದು ಸತಿ ಮಿಕ್ಸ್ ಮಾಡ್ಕೊಬೇಕಲ್ವಾ, ಸೊ ಆ ರೀತಿ ಮಿಕ್ಸ್ ಮಾಡಿಕೊಂಡು ಲೈಟಾಗಿ ಜೆಂಟಲ್ ಮಿಕ್ಸ್ ಕೊಡಿ, ತುಂಬ ಹೆವಿ ಮಿಕ್ಸ್ ಏನು ಬೇಡ. ಸೊ ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ಳೋಣ. ನೋಡಿ ರೈಸ್ ಎಲ್ಲ ಬಿಡಿಯಾಗಿ ಎಷ್ಟು ಚೆನ್ನಾಗಾಗಿದೆ. ಸೊ ಒಳ್ಳೆ ಕಲರ್ ಬಂದಿದೆ. ವಿಡಿಯೋದಲ್ಲಿ ಹೇಗೆ ಕಾಣಿಸ್ತಿದೆಯೋ ಗೊತ್ತಿಲ್ಲ. ಸೊ ಇಬ್ಬರು ಪ್ಲೇಟ್ಗೂ ಅಟ್ ಎ ಟೈಮ್ ಸರ್ವ್ ಮಾಡ್ಕೊಂಡ್ಬಿಡ್ತೀನಿ. ಸೊ ಆಲೂ ಮತ್ತು ಸೋಯಾ ಚಂಕ್ಸ್ ಕಾಂಬಿನೇಷನ್ ಹೇಳಿದ್ನಲ್ಲ, ಚೆನ್ನಾಗಿರುತ್ತೆ. ಸೊ ದೆನ್ ಕೀಪ್ ಇಟ್ ಅಸೈಡ್. ಸಾಲ್ಟ್ನ ಆ್ಯಡ್ ಮಾಡಿಲ್ಲ. ಟಮ್ಲೈನ್ಗೆ Let me taste and say how it comes. ಫಸ್ಟ್ ರೈಸ್ ಹಾಗೆ ಟ್ರೈ ಮಾಡೋಣ. ಚೆನ್ನಾಗಿದೆ. ಸೋಯಾ ಚಂಕ್ಸ್ ಜೊತೆ ಅನ್ಸ್ಬಿಟ್ಟು ಟ್ರೈ ಮಾಡೋಣ. ಸೇಮ್ ಬಿರಿಯಾನಿ ಥರ, ಸ್ವಲ್ಪ ಸ್ಪೈಸಿ ಆಗಿದೆ. ಬಟ್ ಬಿರಿಯಾನಿ ಫ್ರೇಗ್ರೆನ್ಸ್ ಕೊಡಬೇಕು ಅಂತಂದರೆ ಸೋಯಾ ಚಂಕ್ಸಿಗೆ ನಾವೇನು ಮ್ಯಾರಿನೇಷನ್ ಮಾಡಿಟ್ಟಿದ್ದೀವಲ್ಲ, ಸೊ ಅದು ನೀಟಾಗಿ ಬ್ಲೆಂಡ್ ಆಗಿದೆ ಮೀಲ್ ಮೇಕರ್ ಜೊತೆ. ಉಪ್ಪು ಖಾರ ಸೇಮ್ ಚೆನ್ನಾಗಿ ಹಾಕಿದೆ. ಸೊ ಇವಾಗ ನಾವು ಹಿಂಗೆ ಇಂಚೀವ್ ಮಾಡ್ಬೇಕಾದ್ರೆ ಸೇಮ್ ಚಿಕನ್ ಫ್ಲೇವರೇ ಕೊಟ್ಟಿದೆ, ಸಕ್ಕತ್ತಾಗಿದೆ. ಸೊ ಸೋಯಾ ಚಂಕ್ಸ್ ರೆಸಿಪಿ ತುಂಬ ಇನ್ನೂ ಮಾಡಬೇಕು ಅಂತ ಅನ್ನಿಸ್ತಿದೆ. ಸೊ ಸಕ್ಕತ್ತಾಗಿದೆ. ನಾನು ಯಾವಾಗಲೂ ಮೊಸರು ಬಜ್ಜಿ ಲಾಸ್ಟಿಗೆ ಟ್ರೈ ಮಾಡೋದು. ಸೊ ಇವಾಗ ಟೇಸ್ಟ್ ಮಾಡೋಕ್ಕೆ ಟೈಮ್ ಹೇಳೋಕ್ಕೆ ಸರಿ ಹೋಗುತ್ತಲ್ಲ ಅಂತ ಸ್ವಲ್ಪ ಮೊಸರು ಬಜ್ಜಿ ಜೊತೆಗೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸಕ್ಕತ್ತಾಗಿದೆ. ಟ್ರೈ ಮಾಡಿ, ಹೇಗನ್ನಿಸ್ತು ಅಂತ ಹೇಳೋದನ್ನು ಮರಿಬೇಡಿ. ನಾನು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇನ್ನೊಂದು ಇಂಟ್ರೆಸ್ಟಿಂಗ್ ವ್ಲಾಗ್ಗಳ ಜೊತೆ ಒಂದು ಸೆಕೆಂಡ್. ಸ್ವಲ್ಪ ಸೌಂಡ್ ಇದ್ದರೆ ಅಡ್ಜಸ್ಟ್ ಮಾಡ್ಕೊಳ್ಳಿ, ಓಕೆನಾ? ತಿನ್ನೋ ಸೌಂಡ್ ಇದ್ದರೆ. ನಾನು ಇನ್ನೊಂದು ಇಂಟ್ರೆಸ್ಟಿಂಗ್ ವ್ಲಾಗ್ಗಳ ಜೊತೆ ಇನ್ನೊಂದು ವ್ಲಾಗಲ್ಲಿ ಸಿಗ್ತೀನಿ. ನೀವು ಅಲ್ಲಿವರೆಗೂ ನನ್ನನ್ನು ಮಿಸ್ ಮಾಡ್ಕೊತಾ ಇರಿ. ಸೊ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನೋಡ್ತೀರಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಾನು ತುಂಬ ಮೋಟಿವೇಟ್ ಆಗ್ತೀನಿ. ಇನ್ನೂ ಒಳ್ಳೊಳ್ಳೆ ವ್ಲಾಗ್ಸನ್ನು ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡ್ತಾ ಇದ್ದೀರೋ, ಸೊ ತುಂಬ ಥ್ಯಾಂಕ್ಸ್. ಓಕೆ, ನಂದು ಸಂಡೇ ರೋಟೀನು. ಸೊ ನಾನ್ ವೆಜ್ ಇಲ್ಲ ಅಂತ ಅಂದ್ರೂ ಈ ರೀತಿ ಡಿಫ್ರೆಂಟಾಗಿ ಟ್ರೈ ಮಾಡ್ತಾಯಿದ್ರೆ ನಾವು ನಾನ್ ವೆಜ್ ತಿನ್ನಬೇಕು ಅಂತಲೇ ಅನಿಸೋದಿಲ್ಲ. ಸೊ ಹಾಗಾಗಿ ಟ್ರೈ ಮಾಡಿ. ನನಗೆ ಇಂಟ್ರೆಸ್ಟಿಂಗ್ ವ್ಲಾಗಲ್ಲಿ ಸಿಗ್ತೀನಿ. ಬಾಯ್.